ಲೋಕಸಭಾ ಅಭ್ಯರ್ಥಿಯ ಪರ ಶರಣ್ ಪ್ರಕಾಶ್ ಪಾಟೀಲ್ ಮತಯಾಚನೆ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಸೇಡಂ ಮತಕ್ಷೇತ್ರದ ಗಡಿಕೇಶ್ವರ ಗ್ರಾಮದಲ್ಲಿ ಕಲಬುರಗಿ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ರಾಧಾಕೃಷ್ಣ ದೊಡ್ಮನಿ ಅವರ ಪರವಾಗಿ ಗಡಿಕೇಶ್ವರ ಹಾಗೂ ಟುಪನೂರು ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯನ್ನ ಆಯೋಜಿಸಲಾಗಿತ್ತು. ಬಹಳ ಮಹತ್ವದ ಚುನಾವಣೆ ಇದೆ. ಈ ಚುನಾವಣೆ ಈ 5 ವರ್ಷಗಳ ಕಾಲ ಯಾರು ಈ ದೇಶದ ಚುಕ್ಕಾಣಿಯನ್ನ ಯಾರ ಕೈಯಲ್ಲಿ ಕೊಡ್ತೀರಿ ನೀವು ಅಂತಕ್ಕಂಥ ಚುನಾವಣೆ. ಯಾಕಂದ್ರೆ ನಮ್ದೊಂದು ಮತದಿಂದ ದೇಶದಲ್ಲಿ ಏನಾಗ್ತದೆ ಅಂತ ಹೇಳಿ ನೀವು ಭಾವಿಸಬಾರ್ದು. ತಮ್ಮ ಒಂದು ಮತ ಇಡೀ ದೇಶದ ಭವಿಷ್ಯವನ್ನೇ ನಿರ್ಮಾಣ ಮಾಡ್ತಕ್ಕಂತ ಒಂದು ಮತ ಅದು. ಅದಕ್ಕಾಗಿ ನಾವೆಲ್ಲ ಆಲೋಚನೆ ಮಾಡಿ ಮತ ಹಾಕಬೇಕಾಗಿದೆ. ಹಿರಿಯರಾಗಿರ್ತಕ್ಕಂಥ ಬಾಬುರಾವ್ ಪಾಟೀಲ್ ಅವರೇ, ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪಾಟೀಲ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ದಯವಿಟ್ಟು ಕ್ಷಮಿಸಬೇಕು. ಯಾಕಂದ್ರೆ ಸಮಯದ ಅಭಾವ ಇದೆ. ನಾವು 1.5 ಗಂಟೆ ಹಿಂದೆ ನಡೀತಾ ಇದ್ವಿ. ಇನ್ನು 4 ಕಾರ್ಯಕ್ರಮ ಇದ್ದೀನಿ. ಅದಕ್ಕೆ ನಂಗೆ ಯಾರ ಹೆಸರು ತಗೊಳಕ್ ಹೋಗ್ತಾ ಇಲ್ಲ. ನಾನು ನೇರವಾಗಿ ಯಾಕೆ ಹಾಕಿದ್ರಂದ್ರೆ 4 ವರ್ಷಗಳ ಕಾಲ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಈ ರಾಜ್ಯದಲ್ಲಿ ಲೂಟಿ ಮಚಾಯಿಸಿದ್ರು. 40% ಲಂಚ ಅಂತ ಹೇಳಿ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆಯನ್ನ ತೆಗಿತಕ್ಕಂತ ರೀತಿಯಲ್ಲಿ ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ, ಅವ್ರು ಮಾಡಿರ್ತಕ್ಕಂಥ ಏನು 1-2 ಹಗರಣಗಳು, ಆ PSI ಹಗರಣ ಆಗಿರ್ಬೋದು, ಅನೇಕ ಕೆಟ್ಟ ಕೆಲಸಗಳನ್ನ ಮಾಡಿ ಇವತ್ತು ನಮ್ಮ ರಾಜ್ಯಕ್ಕೆ ಅಪಕೀರ್ತಿ ತಂದಿದ್ದಾರೆ ಅಂತ ಹೇಳಿ ಇಡೀ ಕರ್ನಾಟಕ ರಾಜ್ಯದ ಜನ ಬಿಜೆಪಿಯನ್ನ ತಿರಸ್ಕಾರ ಮಾಡಿ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಿದ್ದೀರಿ. ಅದರ ಜೊತೆಗೆ ನಾವು ಕೂಡ ನಿಮಗೆ ಮಾತನ್ನ ಕೊಟ್ಟಿದ್ವಿ. ಏನಂತಂದ್ರೆ ನಮ್ಮ ಸರ್ಕಾರ ಬಂದ್ರೆ ನಾವು 5 ಗ್ಯಾರಂಟಿಗಳನ್ನ ನಿಮಗೆ ನಾವು ಮಾಡಿಕೊಟ್ಟಿದ್ವಿ. ಏನಂದ್ರೆ ಮೊದಲನೇ ಗ್ಯಾರಂಟಿ ಏನಾಗಿತ್ತು ಅಂದ್ರೆ ಪ್ರತಿ ತಿಂಗಳು ಪ್ರತಿ ಮನೆಗೆ ನಾವು 2,000 ರೂಪಾಯಿ ಮನೆ ಯಜಮಾನ್ತಿ ಅಕೌಂಟ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಪ್ರತಿಯೊಬ್ಬರ ಮನೆಗೆ 2,000 ರೂಪಾಯಿ ಬರ್ತಾ ಇದೆಯಲ್ಲಮ್ಮ. ಎರಡನೇದು ನಾವು ಹೇಳಿದ್ವಿ, ಒಂದ್ ವೇಳೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಾವು ಪ್ರತಿ ಮನೆಗೆ 200 ಯೂನಿಟ್ ಕರೆಂಟ್ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಕರೆಂಟ್ ಅನ್ನ ಉಚಿತವಾಗಿ ಕೊಡ್ತಾ ಇದೀವಿ. ಇದು ನಿಮ್ಮ ಬಿಲ್ಲು ಕರ್ನಾಟಕ ಸರ್ಕಾರ ಭರಿಸ್ತಾ ಇದೆ, ನೀವು ಯಾರು ಬಿಲ್ ಕಟ್ತಾ ಇಲ್ಲ. ತಮಗೆಲ್ಲ ಗೊತ್ತಿರೋ ಹಾಗೆ 7ನೇ ತಾರೀಕು ಲೋಕಸಭಾ ಚುನಾವಣೆ ಇದೆ. ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಇದೆ. ತಾವು ಹಾಕ್ತಕ್ಕಂತ ಒಂದು ಮತ ಈ ದೇಶದ ಭವಿಷ್ಯವನ್ನೇ ನಿರ್ಮಾಣ ಮಾಡ್ತಕ್ಕಂತ ಮತ ಅದು. ಕೇಶವಾರ ಗ್ರಾಮ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಇದೆ. ತಾವೆಲ್ಲ ಯಾವತ್ತೂ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಬೆಂಬಲವನ್ನು ಕೊಟ್ಕೊಂಡು ಬಂದಿದ್ದೇವೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ರಾಧಾಕೃಷ್ಣಜಿಯವರನ್ನ ಕಾಂಗ್ರೆಸ್ ಪಕ್ಷ ಕಣಕ್ಕಿಳಿಸಿದೆ. ರಾಧಾಕೃಷ್ಣ ಅವರು ಒಬ್ಬ ಸೌಮ್ಯ ಸ್ವಭಾವದ, ಎಲ್ಲರ ಜೊತೆ ಒಳ್ಳೆ ಒಡನಾಟ ಇರ್ತಕ್ಕಂಥ, ಎಲ್ಲ ಸಮಾಜದ ಜೊತೆ ಒಳ್ಳೆ ಬಾಂಧವ್ಯ ಇರ್ತಕ್ಕಂಥ ಒಬ್ಬ, ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಮತ್ತು ಯಾರೇ ಬಳಿ ಅವರಿಗೆ ಬಹಳ ಸೌಜನ್ಯದಿಂದ ಅವರ ಕೆಲಸಗಳನ್ನ ಮಾಡಿ ಕೊಡ್ತಕ್ಕಂಥ ಮತ್ತು ಯಾವತ್ತೂ ಎಂದು ಏನು ಅಪೇಕ್ಷೆ ಪಡೆದಿರ್ತಕ್ಕಂಥ, ರಾಜಕೀಯದಲ್ಲಿ ನಾವು MLA ಆಗ್ಬೇಕು, MP ಆಗ್ಬೇಕು ಅಂತ ಎಂದು ಅಪೇಕ್ಷೆ ಪಟ್ಟಿಲ್ಲ. ಇವತ್ತು ಅನಿವಾರ್ಯವಾಗಿ ಅವರು ಸ್ಪರ್ಧೆ ಮಾಡಬೇಕಾಗಿ ಬಂದಿದೆ. ಯಾಕಂತಂದ್ರೆ ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ್ಮೇಲೆ ಮತ್ತು ಇಂಡಿಯಾ ಒಕ್ಕೂಟದ ಅಧ್ಯಕ್ಷರಾದ್ಮೇಲೆ ಇಡೀ ದೇಶದ ಜವಾಬ್ದಾರಿ ಅವ್ರ ಮೇಲೆ ಇರೋದ್ರಿಂದ ಅವರು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಇವತ್ತು ನಾವೇ ಎಲ್ಲ ಜನ ಒತ್ತಾಯ ಮಾಡಿ ಇವತ್ತು ರಾಧಾಕೃಷ್ಣ ಅವರಿಗೆ ಕಣಕ್ಕಿಳಿಸಿದ್ದೀವಿ. ನಾನು ತಮ್ಮಲ್ಲಿ ಕೈಕಲ್ಲಿ ಮನವಿ ಮಾಡ್ಕೊಳ್ಳೋದಿಸ್ತೀನಿ. ಈ ಓಟ್ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಏನು ಆಲೋಚನೆ ಮಾಡ್ತೀವಿ, ಯಾಕೆ ಓಟ್ ಹಾಕ್ಬೇಕು? ಓಟ್ ಹಾಕ್ಬೇಕು ಅಂತಂದ್ರೆ ನಾವು ಅಭ್ಯರ್ಥಿನ ನೋಡ್ತೀವಿ, ಅಭ್ಯರ್ಥಿ ಹಿಂದೆ ಇರ್ತಕ್ಕಂಥ ಪಕ್ಷನ ನೋಡ್ತೀವಿ, ಆ ಪಕ್ಷದ ಹಿಂದೆ ಇರ್ತಕ್ಕಂಥ ಸಿದ್ಧಾಂತ ನೋಡ್ತೀವಿ, ಆಮೇಲೆ ಆ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನೋಡ್ತೀವಿ, ಮತ್ತು ಅದರಿಂದ ಏನು ಸಾಮಾನ್ಯ ಜನರಿಗೆ ಲಾಭ ಆಗಿದೆ, ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ಖಂಡಿತವಾಗಿ ನೋಡ್ತೀವಿ. ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಸಂವಿಧಾನದ ಸದಾಶಯ ಅವ್ರದ್ದು ಏನಾಗಿತ್ತು ಅಂತಂದ್ರೆ ಈ ಸಮಾಜದಲ್ಲಿ ಸಮಾನತೆ ಬರಬೇಕು, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಬರಬೇಕು, ಸಮಾಜದ ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಸ್ವಾಭಿಮಾನದ ಬದುಕು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಲೋಕಸಭಾ ಅಭ್ಯರ್ಥಿಯಾದ ಶ್ರೀ ರಾಧಾಕೃಷ್ಣ ದೊಡ್ಮನಿ, ಶರಣ್ ಪ್ರಕಾಶ್ ಪಾಟೀಲ್, ಶ್ರೀ ಬಾಬುರಾವ್ ಪಾಟೀಲ್, ಟಿ ಭೀಮರಾವ್, ಲಕ್ಷ್ಮಣ್ ಔಂಟಿ, ಮಹಿಮುದ್ದೀನ್ ಪಟೇಲ್ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಕಲಬುರಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.